ಪಿತೃಗಳ ಬಗ್ಗೆ ಪದ್ಮಪುರಾಣ ತುಂಬ ವಿಷಯಗಳನ್ನು ಹೇಳಿದೆ. ಶ್ರಾದ್ದದ ಬಗ್ಗೆ ಮತ್ತು ಪಿತೃಗಳ ಬಗ್ಗೆ ಹೇಳಿದೆ. ಸಮಯಾವಕಾಶ ಕಮ್ಮಿ ಇರುವುದರಿಂದ ಶ್ರಾದ್ದದ ಬಗ್ಗೆ ವಿಸ್ತಾರವಾಗಿ ನೋಡಲಿಕ್ಕೆ ಆಗ್ತಾ ಇಲ್ಲ. ಸಂಕ್ಷೇಪವಾಗಿ ಹೇಳ್ತೇನೆ. ಮನುಷ್ಯ ದೇವತೆಗಳನ್ನು ಆರಾಧನೆ ಮಾಡುವ ಹಾಗೆ ಪಿತೃಗಳನ್ನು ಆರಾಧನೆ ಮಾಡಬೇಕು ಅಂತ. ಪಿತೃಗಳು ದೇವತೆಗಳೇ, ಆದರೆ ಪಿತೃಗಳು ನಮ್ಮೊಟ್ಟಿಗಿರುವವರು ಆಗಿದ್ದಾರೆ, ಮೇಲಿದ್ದವರು ಆಗಿದ್ದಾರೆ. ಪಿತೃಗಳನ್ನು ಎರಡು ವಿಭಾಗ ಮಾಡ್ತಾರೆ. ಅಮೂರ್ತರು, ಮೂರ್ತರು ಅಥವಾ ಸಮೂರ್ತರು ಅಂತ. ಸಮೂರ್ತರು ಮೂರ್ತರು ಎರಡು ಒಂದೇ. ಅಮೂರ್ತರು ಅಂತ. ಅಮೂರ್ತರು ಯಾರು ಅಂತ ಕೇಳಿದರೆ ಅಗ್ನಿಶ್ವಾತ್ತರು, ಬರ್ಹಿಷದರು, ಆಜ್ಯಪರು, ಸೋಮಪರು ಎನ್ನುವಂಥ 4 ಗಣ ಅವರನ್ನು ಅಮೂರ್ತರು ಅಂತ ಕರೆಯುವಂಥದ್ದು. ಅವರು ದೇವತೆಗಳಾಗಿದ್ದಾರೆ, ಪಿತೃದೇವತೆಗಳು ಅಂತ ಕರೆಯಲ್ಪಡ್ತಾರೆ. ಪಿತೃಪಿತಾಮಹ ಪ್ರಪಿತಾಮಹ ಎನ್ನುವಂತಹ ನಮಗೆ ಸಂಬಂಧಿಗಳಾದ ನನ್ನ ತಂದೆ, ತಂದೆ ಅವರ ತಂದೆ ಎನ್ನುವಂತಹ ಈ 3 ಸಂಬಂಧವನ್ನು ಇಟ್ಟುಕೊಂಡ 3 ಜನ, ಅವರಲ್ಲಿ ಮತ್ತೆ ವಸು, ರುದ್ರ, ಆದಿತ್ಯ ಎನ್ನುವಂತಹ 3 ದೇವತೆಗಳು, ಅವರ ಒಳಗೆ ಭಗವಂತ ಮತ್ತೆ ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ ರೂಪದಲ್ಲಿ ಇದ್ದಾನೆ ಅಂತ. ಹೀಗೆ ಈ ರೂಪಗಳನ್ನು ಮೂರ್ತರು ಅಂತ ಸಮೂರ್ತರು ಅಂತ ಕರೆಯುವಂಥದ್ದು. ಈ ರೀತಿಯಲ್ಲಿ ಅಮೂರ್ತರು ಸಮೂರ್ತರು ಇಬ್ಬರನ್ನೂ ಕೂಡ ಆರಾಧನೆ ಮಾಡಬೇಕು. ಹಾಗಾಗಿ ವೇದ ಹೇಳ್ತದೆ, ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮಜಿತವ್ಯಂ. ದೇವ ಕಾರ್ಯದಿಂದಲೂ ನೀನು ಹೊರಗುಳಿಬಾರ್ದು, ಪಿತೃಕಾರ್ಯವನ್ನು ಮಾಡದೆಯೂ ಕೂತ್ಕೊಳ್ಬಾರ್ದು. ಹಾಗಾಗಿ ಆ 2 ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರಿಂದ ಪಿತೃಗಳ ಬಗ್ಗೆ ತುಂಬ ಪ್ರಶಂಸೆ ಪುರಾಣಗಳು ಮಾಡಿದೆ. ಆ ಪಿತೃಗಳ ಆರಾಧನೆ ಎನ್ನುವಂಥದ್ದು ಏನುಂಟು ಅದನ್ನು ಶ್ರಾದ್ದ ಅಂತ ಕರೆಯುವಂಥದ್ದು. ಹಾಗಾಗಿ ಶ್ರಾದ್ದ ಎನ್ನುವ ಕೆಲಸ ಪಿತೃಗಳ ಪ್ರೀತಿಗೋಸ್ಕರ ಇರುವಂಥದ್ದು, ಪಿತೃಗಳನ್ನು ಸಂತೋಷಪಡಿಸಲಿಕ್ಕೋಸ್ಕರ ಇರುವಂಥದ್ದು. ಹಾಗಾಗಿ ಆ ಶ್ರಾದ್ದ ಕರ್ಮವನ್ನು ಹೇಗೆ ಮಾಡಬೇಕು ಎನ್ನುವಂಥದ್ದನ್ನು ವಿಸ್ತಾರವಾಗಿ ಪದ್ಮಪುರಾಣ ತಿಳಿಸ್ತದೆ. ನಾವು ಇವತ್ತು ಪಿತೃಗಳ ಆರಾಧನೆಯನ್ನು ಮಾಡ್ತೇವೆ ವರ್ಷಕ್ಕೆ 1 ದಿವಸ ಅಂತ. ಪುರಾಣ ಹೇಳ್ತದೆ ನಿತ್ಯ ಶ್ರಾದ್ದ ಮಾಡಬೇಕು ಅಂತ. ನಿತ್ಯ ಶ್ರಾದ್ದ ಅಂತಂದರೆ ಪ್ರತಿ ದಿವಸವೂ ಮಾಡಬೇಕು ಅಂತ. ಅಂದರೆ ಶ್ರಾದ್ದ ಅಂದರೆ ಏನು ಅಂತಂದರೆ ಶ್ರದ್ಧೆಯಿಂದ ಮಾಡುವ ಕೆಲಸ. ಎಲ್ಲ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತೇವೆ. ಹಾಗಾದರೆ ಇದಕ್ಕೆ ಮಾತ್ರ ಯಾಕೆ ಶ್ರಾದ್ದ ಅಂತ ಕರೆಯುವುದು? ದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡ್ತೇವೆ, ಅಜಿತ್ ಸತ್ಕಾರವನ್ನು ಶ್ರದ್ಧೆಯಿಂದ ಮಾಡ್ತೇವೆ. ಶ್ರದ್ಧೆ ಲೋಪ ಆದರೆ ಕ್ರಿಯೆಯಲ್ಲಿ ಗೊತ್ತಾಗ್ತದೆ, ಪರಿಣಾಮ ಗೊತ್ತಾಗ್ತದೆ. ಹಾಗಾಗಿ ಶ್ರದ್ಧೆ ಇಟ್ಟೇ ಮಾಡುವುದು ಎಲ್ಲ ಕೆಲಸವನ್ನು. ಪಿತೃಗಳ ಕ್ರಿಯೆಗೆ ಮಾತ್ರ ಶ್ರಾದ್ದ ಯಾಕೆ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಹೆಸರು ಬಂದದ್ದಿದ್ದರೆ ಆ ಹೆಸರು ಯಾಕೆ ಬರ್ತದೆ ಅಂತ ಕೇಳಿದರೆ, ನಮ್ಮಲ್ಲೊಂದು ನಿಯಮ, ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ. ಅದಕ್ಕೆ ಆ ಹೆಸರು ಬಂದಿದೆ ಅಂತಂದರೆ ಏನೋ ಒಂದು ಕಾರಣ ಉಂಟು, ಪ್ರಧಾನವಾದ ಕಾರಣ ಇಟ್ಟುಕೊಂಡು ಬಂದಿದೆ. ಹಾಗಾಗಿ ಸಾಮಾನ್ಯ ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದರೂ ಶ್ರಾದ್ದ ಎನ್ನುವುದಕ್ಕೆ ಮಾತ್ರ ಆ ಶ್ರದ್ಧೆ ಎನ್ನುವ ಶಬ್ದದ ಸಂಪರ್ಕ ನೇರವಾಗಿ ಬಂದಿದೆ ಅಂತಂದರೆ ಇಷ್ಟೇ ಅರ್ಥ, ಆ ಕೆಲಸಕ್ಕೆ ದ್ವಿಗುಣಿತವಾದ ಶ್ರದ್ಧೆ ಬೇಕು ಅಂತ. ಬೇರೆ ಕೆಲಸಕ್ಕೆ ನೀವು ಎಷ್ಟು ಶ್ರದ್ಧೆ ಇಡ್ತೀರೋ ಈ ಕೆಲಸಕ್ಕೆ ಅದನ್ನು 2 ಪಟ್ಟು ಹಾಕಿ, ಅದು 4 ಪಟ್ಟು ಹಾಕಿ. ಅಂದರೆ ಮಾಮೂಲಿ ಕೆಲಸಕ್ಕಿಂತ ಹೆಚ್ಚು ಶ್ರದ್ಧೆ ಇಟ್ಟುಕೊಂಡು ಮಾಡಬೇಕಾದಂತಹ ಕೆಲಸ ಕರ್ಮ ಎನ್ನುವ ದೃಷ್ಟಿಯಿಂದಲೇ ಅದಕ್ಕೆ ಶ್ರಾದ್ದ ಅಂತ ಹೆಸರು ಬಂದಿದೆ. ಹಾಗಾಗಿ ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಪರಿಪಾಟಿ ಹೇಗೆ ಉಂಟು ಅಂತಂದರೆ, ದೇವರ ಪೂಜೆ ಮಾಡುವಾಗ ಸ್ನಾನ ಮಾಡಿ, ಅವಗಾಹ ಸ್ನಾನ ಮಾಡಿ ಗಾಳಿಗೆ ಒಣಗಿದ ಬಟ್ಟೆಯನ್ನು ಹಾಕೊಂಡು ಮಾಡ್ಬೋದು. ಅದನ್ನೇ ಧಾರಣೆ ಮಾಡಬೇಕು ಅಂತ ನಿಯಮ ಉಂಟು. ದೇವರ ಪೂಜೆ ಮಾಡುವಾಗ ಮಡಿ ಬಟ್ಟೆಯನ್ನು ಧಾರಣೆ ಮಾಡಬೇಕು. ಮಡಿ ಬಟ್ಟೆ ಅಂದರೆ ಏನು? ಅದನ್ನು ಮುಳುಗಿಸಿ ಹಿಂಡಿ, ನಾವು ಸ್ನಾನ ಮಾಡಿ ಅದನ್ನು ಮುಳುಗಿಸಿ ಹಿಂಡಿ ಅದನ್ನು ಸೂರ್ಯನ ರಶ್ಮಿಯಲ್ಲಿಯೋ ಗಾಳಿಯಲ್ಲೋ ಹಾಕಿ ಒಣಗಿಸಿ ಅದನ್ನು ಧಾರಣೆ ಮಾಡಬೇಕು ಅಂತ. ಪಿತೃಗಳ ಕೆಲಸಕ್ಕೆ ಶ್ರದ್ಧೆ ಹೆಚ್ಚಲ್ವಾ, ದ್ವಿಗುಣಿತ ಅಲ್ವಾ? ಅದಕ್ಕೋಸ್ಕರ 2 ಸರ್ತಿ ಒಣಗಿಸಬೇಕು ಅಂತ ಅರ್ಥ ಅಲ್ಲ, ಹಸಿ ಇರಬೇಕು ಅಂತ. ಹಾಗಾಗಿ ಅದನ್ನು ಸ್ವಲ್ಪ ಹಿಂಡುದು ಮಾತ್ರ, ಅದರಲ್ಲಿ ನೀರಿನ ಅಂಶ ಇರಬೇಕು. ಹಾಗಾಗಿ ಒದ್ದೆ ಬಟ್ಟೆ ಉಟ್ಟುಕೊಂಡು ಶ್ರಾದ್ದ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಪರಿಪಾಟಿ ಬಂದಿದೆ, ಶ್ರಾದ್ದಕ್ಕೆ ಮಾತ್ರ ಒದ್ದೆ ಬಟ್ಟೆ ಉಡಬೇಕು ಅಂತ ಎನ್ನುವಷ್ಟು ದೃಢವಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಆರ್ದ್ರವಾಸಾಹ ಅಂತ ಹೇಳುವಂಥದ್ದು ಆ ಪ್ರಕರಣದಲ್ಲಿ ಮಾತ್ರ. ಹಾಗಾಗಿ ಶ್ರಾದ್ದ ಕಾಲದಲ್ಲಿ ಒದ್ದೆ ಬಟ್ಟೆಯನ್ನು ಧರಿಸಬೇಕು ಎನ್ನುವುದಕ್ಕೆ ಕಾರಣ ಏನು ಅಂತಂದರೆ, ಬಟ್ಟೆಯನ್ನು ಒದ್ದೆ ಧರಿಸಬೇಕು ಅಂತ ಅಷ್ಟೇ ಹೇಳಲಿಕ್ಕಲ್ಲ, ಶ್ರದ್ಧೆ ಹೆಚ್ಚು ಬರಬೇಕು ಅಂತ. ಒದ್ದೆ ಬಟ್ಟೆ ಧರಿಸಿದ್ರೆ ಶ್ರದ್ಧೆ ಹೆಚ್ಚು ಬರೋದು ಹೇಗೆ? ಕಿರಿಕಿರಿ ಜಾಸ್ತಿ ಆಗುವುದಲ್ವಾ ಅಂತ ಕೇಳಿದರೆ ಅಲ್ಲ. ನಿಮಗೆ ಪ್ರತಿ ಕ್ಷಣಕ್ಕೆ ಒಂದು ವಸ್ತು ಚುಚ್ಚುತ್ತಾ ಇದ್ದರೆ ಆ ವಸ್ತುವಿನ ನೆನಪಾಗ್ತಾ ಇರ್ತದೆ. ಹಾಗಾಗಿ ಒದ್ದೆ ಬಟ್ಟೆ ಉಟ್ಟುಕೊಂಡಿದ್ದರೆ ನಾನು ಶ್ರಾದ್ದ ದೀಕ್ಷಿತನಾಗಿದ್ದೇನೆ, ಪೂಜೆ ಮಾಡುವುದಲ್ಲ, ಶ್ರಾದ್ದ ದೀಕ್ಷಿತನಾಗಿದ್ದೇನೆ ಅಂತ ಪ್ರತಿ ಕ್ಷಣ ನಮಗೆ ಗೊತ್ತಾಗಬೇಕು ಅಂತಂದರೆ ಒದ್ದೆ ಬಟ್ಟೆ ಉಟ್ಟುಕೊಳ್ಬೇಕು ಅಂತ. ಈ ದೃಷ್ಟಿಯಿಂದ ಅವತ್ತು ನಿರಾಹಾರ, ಶ್ರಾದ್ದದ ದಿವಸ ಶ್ರಾದ್ದ ಮಾಡುವವನು, ಶ್ರಾದ್ದಕ್ಕೆ ಊಟ ಮಾಡುವವನು. ಶ್ರಾದ್ದ ಎನ್ನುವಂಥದ್ದು, ನಾನು ಅದರ ಪರಿಚಯವನ್ನು ಹೇಳಬೇಕು. ಶ್ರಾದ್ದ ಎನ್ನುವಂಥದ್ದು ಪಿತೃಗಳ ತೃಪ್ತಿಗೋಸ್ಕರ ಆಚರಿಸುವ ಒಂದು
ಸಬರಿಯೆ, ಒಂದು ಪೂಜೆ, ಅದು ಹೇಗೆ ಆಗ್ತದೆ ಅಂತಂದರೆ ಅದರಲ್ಲಿ ಎರಡು ಮುಖ ಉಂಟು. ಬರ್ಹಿಸ್ನಲ್ಲಿ ಶ್ರಾದ್ದ ಆಗುವಂಥದ್ದು, ಬ್ರಾಹ್ಮಣ ಮುಖದಲ್ಲಿ ಶ್ರಾದ್ದ ಎರಡೂ ಒಟ್ಟಿಗೆ ಆಗುವಂಥದ್ದು. ಹಾಗಾಗಿ ಅದಕ್ಕೆ ನಿಮಂತ್ರಣ ಅಂತ ಮಾಡಬೇಕು. ಪದ್ಮಪುರಾಣ ವಿಸ್ತಾರವಾಗಿ ಅದರ ಮಹತ್ವವನ್ನು ಹೇಳಿದೆ. ಸಂಕ್ಷೇಪವಾಗಿ ನಾನು ಹೇಳ್ತೇನೆ. ಹಿಂದಿನ ದಿವಸ ಹೋಗಿ ಬ್ರಾಹ್ಮಣರನ್ನು ಕರಿಬೇಕು. ನಾಳೆ ನನ್ನ ಮನೆಯಲ್ಲಿ ಶ್ರಾದ್ದ ಉಂಟು, ಅದಕ್ಕೆ ನೀವು ಬರಬೇಕು ಅಂತ ಕರಿಬೇಕು. ಶ್ರಾದ್ದದಲ್ಲಿ ಪಿತೃಗಳನ್ನು, ಸಮೂರ್ತರಾದ ಪಿತೃಪಿತಾಮಹ ಪ್ರಪಿತಾಮಹರನ್ನು, ಅವರಲ್ಲಿ ಮತ್ತೆ ಅಮೂರ್ತರನ್ನು ಆರಾಧನೆ ಮಾಡಲಿಕ್ಕುಂಟು. ಹಾಗೆ ಶ್ರಾದ್ದಕ್ಕೆ ವಿಶ್ವೇ ದೇವತೆಗಳು ಅಂತ ಇದ್ದಾರೆ, ಆ ವಿಶ್ವೇ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕುಂಟು. ಹಾಗಾಗಿ ದೇವ ಪಿತೃ ಎರಡೂ ಕಾರ್ಯಗಳು ಒಟ್ಟಾಗುತ್ತದೆ. ಆ ಇಬ್ಬರನ್ನು ಕರಿಬೇಕು. ಕರೆಯುವುದು ಹೇಗೆ ಅಂತಂದರೆ ವಿಶ್ವೇ ದೇವ ಇಹಾಗತ ಅಂತ ದೇವತೆಗಳನ್ನು ಕರೆಯುವುದು, ಇನ್ನು ಆಯಂತು ಪಿತರಹ ಅಂತ ಪಿತೃಗಳನ್ನು ಕರೆಯುವಂಥದ್ದು. ಹೀಗೆ ಮಂತ್ರದಿಂದ ಅವರು ಕರೆದ್ರೆ ಅವರು ಬಂದದ್ದು ನಮಗೆ ಕಾಣುವುದಿಲ್ಲ. ನಮ್ಮ ಕಣ್ಣೆನ್ನುವಂಥದ್ದು ಅತೀಂದ್ರಿಯವಾದನ್ನು ನೋಡುವುದಿಲ್ಲ ಅಲ್ವಾ. ಪಂಚೇಂದ್ರಿಯಗಳಿಂದ ನಾವು ಪಾಂಚಭೌತಿಕವಾದ ವಸ್ತುಗಳನ್ನು ಮಾತ್ರ ನೋಡಲಿಕ್ಕೆ ಶಕ್ತರಾದ್ರಿಂದ ಪಿತೃಗಳು ನಮಗೆ ಕಾಣುವುದಿಲ್ಲ. ಅಂತಂದರೆ ಕಾಣುವ ಪಿತೃಗಳು ಯಾರು ಅಂತಂದರೆ ಬ್ರಾಹ್ಮಣರನ್ನು ನಿಮಂತ್ರಣ ಮಾಡಿ ಅವರಲ್ಲಿ ಪಿತೃಗಳನ್ನು ನೋಡಿ ಅವರಿಗೆ ಊಟ ಹಾಕಿ ಅವರು ನಾವು ತೃಪ್ತಾಸ್ಮಃ, ನಾವು ತೃಪ್ತರಾಗಿದ್ದೇವೆ ಅಂತ ಹೇಳಿದರೆ ಪಿತೃದೇವತೆಗಳಿಗೆ ತೃಪ್ತಿ ಆಯಿತು ಅಂತ ಭಾವಿಸುವಂಥದ್ದು. ಇದಕ್ಕೆ ಕ್ಷಣ ಅಂತ ಕರೆಯುವಂಥದ್ದು, ಅವರನ್ನು ಕರೆಯುವಂಥ ಕ್ರಿಯೆ. ಹಾಗೆ ಅವರನ್ನು ಕರೆದು ಮರುದಿವಸ ತಾನು ಶ್ರಾದ್ದಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು ತಯಾರು ಮಾಡಿ, ಹೆಚ್ಚು ವಸ್ತುಗಳೇನಿಲ್ಲ, ಮನೆಯಲ್ಲಿ ಸಿಗುವಂತಹ ದರ್ಭೆ, ತುಪ್ಪ, ಎಳ್ಳು, ಅಕ್ಕಿ, ಒಂದಿಷ್ಟು ಶೇಡಿಯ ಹುಡಿ, ಮನೆಯಲ್ಲಿರುವಂಥ 4 ಮಣೆಗಳು, ಇಷ್ಟೇ ಸಾಕಾಗುತ್ತದೆ. ಮತ್ತು ಒಬ್ಬ ಬ್ರಾಹ್ಮಣನ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾಗುವಷ್ಟು ಊಟಕ್ಕೆ ಬೇಕಾಗುವ ಸಾಮಗ್ರಿಗಳು, ಅವುಗಳಿಂದ ಮಾಡಿದ ಅಡಿಗೆ ಇಷ್ಟು ಮಾಡಿದರೆ ಸಾಮಾನ್ಯ ಒಂದು ಅತಿಥಿ ಸತ್ಕಾರಕ್ಕೂ ಶ್ರಾದ್ದಕ್ಕೂ ದೊಡ್ಡ ವ್ಯತ್ಯಾಸ ಇಲ್ಲ, ಅಷ್ಟೇ ಆಗುವಂಥದ್ದು. ಹಾಗಾಗಿ ನಮ್ಮ ಪೂರ್ವಜರು ಯಾವ ಕೆಲಸವನ್ನು ಕೂಡ ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇರಲಿಲ್ಲ. ಆದರೆ ಕೆಲಸಕ್ಕೆ ಏನು ಬೇಕು ಅದನ್ನು ಅಷ್ಟನ್ನು ಮಾಡ್ತಾ ಇದ್ರು. ಅದರಲ್ಲೂ ವೈಶಿಷ್ಟ್ಯ ಏನು ಅಂತಂದರೆ ಆ ಎಲ್ಲ ವಸ್ತುಗಳು ಮನೆಯಲ್ಲಿ ಸಿಗ್ತಾ ಇತ್ತು. ಬೇರೆ ಕಡೆಯಿಂದ ಹಣ ಕೊಟ್ಟು ತರುವಂಥ ಯಾವ ವಸ್ತುಗಳಿಲ್ಲ. ಶ್ರಾದ್ದಕ್ಕೆ ಆಗುವಾಗ ಯಾವ ವಸ್ತುವನ್ನು ಹಣ ಕೊಟ್ಟು ತರಲಿಕ್ಕಿಲ್ಲ, ಎಲ್ಲ ಸಿಗುವಂಥದ್ದೇ. ಹಾಗೆ ಆ ಎಲ್ಲ ವಸ್ತುಗಳನ್ನು ಒಟ್ಟು ಸೇರಿಸಿಕೊಂಡು ಶ್ರಾದ್ದ ಮಾಡುವ ವ್ಯಕ್ತಿ ತಾನು ನಿರಾಹಾರನಾಗಿ, ಯಾವುದನ್ನು ತಿನ್ನಲಿಕ್ಕಿಲ್ಲ, ನಿರಾಹಾರನಾಗಿರಬೇಕು, ದೀಕ್ಷಿತನಾಗಿರಬೇಕು. ಹಿಂದಿನ ದಿವಸ ರಾತ್ರಿಯಿಂದ ಆತನಿಗೆ ವಿಧಿ ಉಂಟು. ನಿಮಂತ್ರಣ ಯಾರನ್ನು ಮಾಡಿದ್ದಾನೆ, ನಿಮಂತ್ರಣ ಆದ ಬ್ರಾಹ್ಮಣನೂ ಕೂಡ ಯಾವುದನ್ನು ತಿಂದು ಬರಲಿಕ್ಕಿಲ್ಲ. ಯಾಕೆಂದರೆ ಅವನಿಗೆ ಶ್ರಾದ್ದದ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಆ ಭೋಜನವನ್ನು ಮಾಡಬೇಕು, ಅದು ಪಿತೃಗಳಿಗೆ ಹೋಗಬೇಕು. ಹಾಗಾಗಿ ಅವನು ಯಾವನು ತಿನ್ನಲಿಕ್ಕಿಲ್ಲ, ಕಾಮ್ಯವಾಗಿ ಮತ್ತೆ ಯಾವುದನ್ನು ತಿಂದು ಬರಲಿಕ್ಕಿಲ್ಲ. ಈ ದೃಷ್ಟಿಯಿಂದ ಇಬ್ಬರೂ ಕೂಡ ದೇವರನ್ನು, ಪಿತೃಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಆ ಕ್ರಿಯೆಯಲ್ಲಿರಬೇಕು ಅಂತ. ಅದಕ್ಕೋಸ್ಕರ ಹೇಳುವಂಥದ್ದು, ನಾವು ಸ್ವಸ್ಥರಾಗಿರಬೇಕು, ಶುದ್ಧ ಮನಸ್ಕರಾಗಿರಬೇಕು. ಹೇಗೆ ಅಂದರೆ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕಾರಣ ಅಂತ. ನೀವು ಹಾಗಿರಬೇಕು, ನಾನೂ ಹಾಗಿರಬೇಕು ಅಂತ ಪ್ರತಿಜ್ಞೆ ಮಾಡ್ತಾನೆ. ಮೊದಲೇ ಪ್ರತಿಜ್ಞೆ ಮಾಡ್ತಾನೆ, ಬ್ರಾಹ್ಮಣರ ಹತ್ರ ಕೇಳ್ತಾನೆ. ಹಾಗಾಗಿ ನೀವೆಲ್ಲ ಸಮಾಹಿತರಾಗಿರಬೇಕು ಅಂತ ಹೇಳಿಕೊಂಡು ಅವರನ್ನು ಇಟ್ಟು ಬರ್ಹಿಸ್ಸಿನಲ್ಲಿ ದರ್ಬೆಯನ್ನು ಹರಡಿ ಮಂಡಲವನ್ನು ಮಾಡಿ ಅದರಲ್ಲಿ ಪಿತೃಗಳನ್ನು, ವಿಶ್ವೇ ದೇವತೆಗಳನ್ನು ಆವಾಹಿಸಿ ಪ್ರತ್ಯೇಕ ಬ್ರಾಹ್ಮಣರನ್ನು ಕರೆದು ಅವರಿಗೆ ಕ್ಷಣ ಅಂದರೆ ಅವರ ಕೈ ಹಿಡಿಯುವಂಥದ್ದು, ಪಾದ್ಯ ಅಂದರೆ ಅವರ ಕಾಲನ್ನು ತೊಳೆಯುವಂಥದ್ದು, ಅರ್ಘ್ಯ ಅಂದರೆ ಅವರಿಗೆ ಕೈಗೆ ನೀರು ಕೊಡುವಂಥದ್ದು, ಆಮೇಲೆ ವಸ್ತ್ರ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವರನ್ನು ಕೂತುಕೊಳ್ಳಿಸಿ ಆತಿಥ್ಯ ಮಾಡಿ ಮಂಡಲಾದ್ಯರ್ಚನ ಅಂತ ಮಾಡ್ತೇವೆ. ಅವರಿಗೆ ಎಲೆ ಹಾಕಿ ಒಳ್ಳೆಯ ರೀತಿಯಿಂದ ನೈವೇದ್ಯದ ಕ್ರಮದಲ್ಲಿ ಅವರಿಗೆ ಆಪೋಷಣ ಕೊಟ್ಟು ಊಟ ಹಾಕಿ ಅವರು ತೃಪ್ತರಾದರು ಅಂತ ಭಾವಿಸಿ, ನಾವು ತೃಪ್ತರಾಗಿದ್ದೇವೆ ಅಂತ ಹೇಳಿದ ಮೇಲೆ ಯುಷ್ಮದನುಜ್ಞೆಯ ಬರ್ಹಿಷಿ ಪಿಂಡ ಪ್ರದಾನ ಕರಿಷ್ಯೇ ಅಂತ ಸಂಕಲ್ಪ ಮಾಡ್ತಾರೆ. ನೀವು ಅನುಜ್ಞೆ ಮಾಡಿದರೆ ಪಿಂಡ ಪ್ರದಾನ ಮಾಡ್ತೇನೆ ಅಂತ. ಆಮೇಲೆ ಬ್ರಾಹ್ಮಣ ಅನುಜ್ಞೆಯನ್ನು ಸ್ವೀಕಾರ ಮಾಡಿ ಬರ್ಹಿಸ್ನಲ್ಲಿ ಪಿಂಡ ಪ್ರದಾನ ಮಾಡುವ ಕ್ರಿಯೆ ಉಂಟು. ಇದು ಪಿತೃಗಳನ್ನು ಪ್ರೀಣನ ಮಾಡಲಿಕ್ಕೆ, ಪಿತೃಗಳನ್ನು ಸಂತೋಷ ಪಡಿಸಲಿಕ್ಕೆ ನಡೆಸುವಂತಹ ಕ್ರಿಯೆ. ಈ ರೀತಿ ಶ್ರಾದ್ದವನ್ನು ಮಾಡಬೇಕು ಅಂತ ಪುರಾಣ ತಿಳಿಸ್ತಾ ಅದರ ಧರ್ಮಗಳನ್ನು ಒಂದಷ್ಟು ಹೇಳಿದೆ. ಹೇಗಿರಬೇಕು ಶ್ರಾದ್ದ ಮಾಡುವವ, ಶ್ರಾದ್ದಕ್ಕೆ ಬೇಕಾಗುವ ವಸ್ತುಗಳು ಎಷ್ಟು ಪವಿತ್ರವಾಗಿರಬೇಕು ಅಂತ. ಹಾಗಾಗಿ ಆ ವಸ್ತುಗಳ ಪಾವಿತ್ರ್ಯವೂ ತುಂಬ ಮುಖ್ಯವಾದದ್ದು. ನಮ್ಮ ಪಾವಿತ್ರ್ಯ, ನಾವು ಕೂಡ ಮನಃಶುದ್ಧಿ, ದೇಹಶುದ್ಧಿಯನ್ನು ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಪವಿತ್ರವಾಗಿ ಸ್ವೀಕಾರ ಮಾಡಬೇಕು. ಎಷ್ಟು ಪವಿತ್ರ ಅಂತಂದರೆ, ಬೇರೆ ಎಲ್ಲ ಕ್ರಿಯೆಗಳಿಗೆ ದರ್ಬೆಯನ್ನು ದರ್ಭಾಹರಣ ಅಂತ ಒಂದು ದಿವಸ ಹೋಗಿ ಪರಿಗ್ರಹ ಮಾಡಲಿಕ್ಕೆ ಉಂಟು. ಒಂದು ದಿವಸ, ಆ ದಿವಸವೇ ಹೋಗಿ ದರ್ಬೆಯನ್ನು ತಗೊಂಡ್ಬರ್ಲಿಕ್ಕೆ, ಮತ್ತು ಬೇಕಾದಾಗ ದರ್ಬೆ ತರಲಿಕ್ಕಿಲ್ಲ. ಯಜ್ಞಯಾಗಾದಿಗಳಿಗೆಲ್ಲ ಅದಕ್ಕೊಂದು ದಿವಸ ಉಂಟು, ದರ್ಭಾಹರಣ ಅಂತ ಕರೀತೇವೆ. ಶ್ರಾದ್ದಕ್ಕಾಗುವಾಗ ಹಾಗಿಲ್ಲ. ಶ್ರಾದ್ದಕ್ಕೆ ಅದರ ಹಿಂದಿನ ದಿವಸವೇ ಹೋಗಲಿಕ್ಕೆ, ಹಸಿ ದರ್ಬೆಯನ್ನೇ ತರಲಿಕ್ಕೆ ತಂದು ಶ್ರಾದ್ದ ಮಾಡಬೇಕು. ಶ್ರಾದ್ದಕ್ಕೆ ಉಪಯೋಗ ಮಾಡಿದ ದರ್ಬೆ ಮತ್ತು ಯಾವುದಕ್ಕೂ ಉಪಯೋಗ ಆಗುವುದಿಲ್ಲ.
ಯಜ್ಞಕರ್ಮಗಳಿಗೆ ಉಪಯೋಗ ಮಾಡಿದರೆ ಇನ್ನೊಂದು ಕಡೆಯಲ್ಲಿ ಉಪಯೋಗ ಮಾಡಲಿಕ್ಕೆ ಬರ್ತದೋ ಏನೋ, ಬರ್ತದೆ. ಆದರೆ ಶ್ರಾದ್ದಕ್ಕೆ ಉಪಯೋಗ ಮಾಡಿದರೆ ಮತ್ತೆ ಯಾವುದಕ್ಕೂ ಆಗುವುದಿಲ್ಲ. ಅಂದರೆ ಅಷ್ಟು ಆ ವಸ್ತುಗಳು ಆ ರೀತಿಯಲ್ಲಿ ಉಪಯುಕ್ತವಾಗುತ್ತವೆ ಅಂತ ಅರ್ಥ. ಹಾಗೆ ಶುದ್ಧವಾದ ವಸ್ತುಗಳನ್ನು ಉಪಯೋಗ ಮಾಡಬೇಕು. ಶ್ರಾದ್ದ ಕಾಲದಲ್ಲಿ ಬೇರೆ ಯಾವುದೇ ಆಲೋಚನೆ ಮನಸ್ಸಿನಲ್ಲಿ ಮಾಡಬಾರ್ದು, ಸಮಾಹಿತನಾಗಿರಬೇಕು. ಆಮೇಲೆ ಬಂದ ಅತಿಥಿಗಳನ್ನು ದೇವರ ಹಾಗೆ ನೋಡಬೇಕು. ಆ ದಿನ ಪಿತೃಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಪಿತೃಪ್ರಸಾದವನ್ನು ಕುಟುಂಬಿಕರು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹೀಗೆ ತುಂಬ ನಿಯಮಗಳು ಶ್ರಾದ್ದಕ್ಕೆ ಉಂಟು. ದೇವ ಯಜ್ಞವನ್ನು, ದೇವತೆಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಪುರಾಣ ಹೇಳಿದೆಯೋ ಅದಕ್ಕಿಂತ ಹೆಚ್ಚು ಶ್ರಾದ್ದದಲ್ಲಿ ಮಹತ್ವ ಕೊಟ್ಟು ಪುರಾಣ ಹೇಳ್ತದೆ. ಕಾರಣ ಏನು ಅಂತಂದರೆ ಇದು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕಾದ್ದು, ಪಿತೃಗಳು ತೃಪ್ತರಾಗುತ್ತಾರೆ ಎನ್ನುವಂತಹ ವಿಷಯವನ್ನು ಪುರಾಣ ಹೇಳ್ತದೆ. ಇದಾದ ಮೇಲೆ ಶ್ರಾದ್ದವನ್ನು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ಮನೆಯಲ್ಲಿ ಮಾಡಬೇಕು ಅಂತ, ಇಲ್ಲದಿದ್ದರೆ ತೀರ್ಥದಲ್ಲಿ ಮಾಡಬೇಕು ಅಂತ ಪುರಾಣ ಹೇಳ್ತದೆ. ಅದಕ್ಕೋಸ್ಕರ ಅನೇಕ ತೀರ್ಥಕ್ಷೇತ್ರಗಳ ಪರಿಚಯವನ್ನು ಪುರಾಣ ಕೊಡ್ತದೆ. ಪದ್ಮಪುರಾಣದಲ್ಲಿ ತುಂಬ ತೀರ್ಥಕ್ಷೇತ್ರಗಳನ್ನು ಪಟ್ಟಿ ಮಾಡಿದ್ದಾರೆ. ನಮಗೆ ಅತ್ಯಂತ ಸಮೀಪವಾಗಿರುವಂತಹ ಕಾವೇರಿಯನ್ನು ತೀರ್ಥ ಅಂತ ಪದ್ಮಪುರಾಣದಲ್ಲಿ ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಕಾವೇರಿಯೂ ಬರ್ತದೆ. ಇನ್ನೊಂದು ಸಹಸ್ರಲಿಂಗ ಅಂತ ಒಂದು ಶಬ್ದ ಬರ್ತದೆ ಪದ್ಮಪುರಾಣದಲ್ಲಿ. ನಮಗೆ ಇಲ್ಲಿ ಹತ್ತಿರದಲ್ಲಿ ಸಹಸ್ರಲಿಂಗ ಅಂತ ನಾವು ಕರೆಯುವಂಥದ್ದನ್ನು ಉಪ್ಪಿನಂಗಡಿ ಹತ್ತಿರ ಇರುವ ಸಹಸ್ರಲಿಂಗೇಶ್ವರವನ್ನು ಆ ಹೆಸರನ್ನು ಪದ್ಮಪುರಾಣ ಹೇಳ್ತದೆ ಅಂತ ಅದರ ಬಗ್ಗೆ ಇನ್ನೊಂದು ವಿಚಾರ ಮಾಡಬೇಕು. ಅಂತೂ ಈ ದಾಕ್ಷಿಣಾತ್ಯವಾದ ತೀರ್ಥಗಳನ್ನು ಕೂಡ ಪದ್ಮಪುರಾಣ ಬಿಡಲಿಲ್ಲ ಅಂತ ಗೊತ್ತಾಗ್ತದೆ. ಗೋಕರ್ಣ, ಸೇತು ಅಂದರೆ ರಾಮೇಶ್ವರ, ಆಮೇಲೆ ಪ್ರಯಾಗ, ಇವುಗಳೆಲ್ಲ ಪ್ರಸಿದ್ಧವಾದವುಗಳು. ಅವುಗಳನ್ನೆಲ್ಲ ಪುರಾಣ ಹೇಳಿದೆ. ಅದರೊಟ್ಟಿಗೆ ಕಾವೇರಿ ನದಿಯನ್ನು ಕೂಡ ಪದ್ಮಪುರಾಣ ಉಲ್ಲೇಖ ಮಾಡಿದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಹರಿಯುವ, ಕರ್ನಾಟಕದಲ್ಲೇ ಹುಟ್ಟುವ, ನಮಗೆ ತುಂಬ ದೂರ ಏನಿಲ್ಲ, 2 ಗಂಟೆ ದಾರಿ ಇರುವುದು ಇಲ್ಲಿಂದ ಬ್ರಹ್ಮಗಿರಿಗೆ. ಅಂದರೆ ಬ್ರಹ್ಮಗಿರಿ ಅಂತಂದರೆ ಕೊಡಗಿನಲ್ಲಿರುವಂಥದ್ದು, ಮಡಿಕೇರಿಯಲ್ಲಿರುವಂತಹ ಬ್ರಹ್ಮಗಿರಿ. ಹಾಗಾಗಿ ಕಾವೇರಿಗೆ ನಡೆದುಕೊಂಡು ಹೋಗುವ ಸಂಪ್ರದಾಯವು ನಮ್ಮಲ್ಲಿತ್ತು, ಈ ಪ್ರದೇಶದಲ್ಲಿತ್ತು, ಇವತ್ತು ಬಿದ್ದು ಹೋಗಿದೆ. ಆ ರೀತಿ ಅಂತಹ ಕಾವೇರಿಯನ್ನು ಕೂಡ ಪದ್ಮಪುರಾಣ ವರ್ಣನೆ ಮಾಡುತ್ತದೆ ಅಂತ. ಭಾಗವತದಲ್ಲಿ ಕುಟಜಾದ್ರಿಯ ವರ್ಣನೆ ಬರ್ತದೆ, ಕೊಡಜಾದ್ರಿ ಅಂತ ಕರೆಯುವಂಥ ಕುಟಜಾದ್ರಿಯ ವರ್ಣನೆ ಬರ್ತದೆ. ಹಾಗಾಗಿ ಪುರಾಣಗಳೆಲ್ಲ ಉತ್ತರ ಭಾರತದಲ್ಲೇ ಇದ್ದವುಗಳು ದಕ್ಷಿಣದಲ್ಲಿ ಅಲ್ಲ ಅಂತ ಒಂದು ವಾದ ಉಂಟು. ಆ ವಾದ ಬಿದ್ದು ಹೋಗ್ತದೆ. ಎಲ್ಲ ಕಡೆಯಲ್ಲಿ ಲೋಕದಲ್ಲಿ ಎಲ್ಲೆಲ್ಲಿ ಉಪಾದೇಯವಾದ ವಸ್ತು ಉಂಟೋ ಅದನ್ನೆಲ್ಲ ಪುರಾಣ ಹೇಳಿದೆ ಅಂತ ಗೊತ್ತಾಗುತ್ತದೆ.